ಕೆಜಿಎಫ್ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಉಮೇಶ್, ಕಾರ್ಯದರ್ಶಿಯಾಗಿ ಗೋಪಿ ಪದಗ್ರಹಣ. ಕೆಜಿಎಫ್ ಕ್ಲಬ್ನಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಗಣ್ಯರು ಭಾಗಿ. ಕೆಜಿಎಫ್ ನಗರದ ಊರಿಗಾಂನಲ್ಲಿರುವ ಕೆಜಿಎಫ್ ಕ್ಲಬ್ನಲ್ಲಿ ನಡೆದ ರೋಟರಿ ಕ್ಲಬ್ ಕೆಜಿಎಫ್ ಶಾಖೆಯ 71ನೇ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಉಮೇಶ್ ಹಾಗೂ ಕಾರ್ಯದರ್ಶಿಯಾಗಿ ಗೋಪಿರವರು ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರೋಟರಿ ಜಿಲ್ಲೆ 3191 ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ರೋಟೇರಿಯನ್ ಸತೀಶ್ ಮಾಧವನ್, ರೋಟರಿ ಸಂಸ್ಥೆಯು ವಿಶ್ವದಾದ್ಯಂತ ಸಮಾಜ ಸೇವೆಯಲ್ಲಿ ನಿರತವಾಗಿದ್ದು ಸದಸ್ಯರ ನಾಯಕತ್ವ ಹಾಗೂ ವೃತ್ತಿಪರ ಅನುಭವ ವೃದ್ಧಿಗೆ ನೆರವಾಗುತ್ತಿದೆ. ಇದೇ ರೀತಿ ನೂತನ ಮಂಡಳಿಯು ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸಬೇಕು ಎಂದು ಕರೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಡ ಹಾಗೂ ವಿಧವಾ ಮಹಿಳೆಯರಿಗೆ ಉಚಿತ ಹಸು ನೀಡುವ ರೋಟರಿ ಸಂಸ್ಥೆಯ ಕಾಮಧೇನು ಯೋಜನೆಯನ್ನ ಡಿವೈಎಸ್ಪಿ ಲಕ್ಷ್ಮೇರವರು ಪ್ರಶಂಸಿಸಿದರು. ಇನ್ನು ರೋಟರಿ ಜಿಲ್ಲಾ ಸಹಾಯಕ ಗವರ್ನರ್ ಸಿಎಂಆರ್ ಶ್ರೀನಾಥ್ ಮಾತನಾಡಿ 1955ರಲ್ಲಿ ಸ್ಥಾಪನೆಯಾದ ಈ ಕ್ಲಬ್ಗೆ 70ಕ್ಕೂ ಹೆಚ್ಚು ವರ್ಷಗಳ ಭವ್ಯ ಇತಿಹಾಸವಿದ್ದು ಕೆಜಿಎಫ್ನ ರೋಟರಿ ಕ್ಲಬ್ ಅನ್ನ ಮಾದರಿ ಕ್ಲಬ್ ಅನ್ನಾಗಿ ರೂಪಿಸಲು ತಾವೆಲ್ಲರೂ ಶ್ರಮಿಸಬೇಕು ಎಂದು ಕಿವಿ ಮಾತು ನುಡಿದರು. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಿಡಿಜಿ ರೋಟೇರಿಯನ್ ಸತೀಶ್ ಮಾಧವನ್, ಡಿವೈಎಸ್ಪಿ ಲಕ್ಷ್ಮಯ್ಯ, ಸಿಎಂಆರ್ ಶ್ರೀನಾಥ್, ರಾಜ್ಕುಮಾರ್, ಆಮು ಲಕ್ಷ್ಮೀನಾರಾಯಣ್, ರಾಮಚಂದ್ರಪ್ಪ, ನೂತನ ಅಧ್ಯಕ್ಷ ಉಮೇಶ್, ಕಾರ್ಯದರ್ಶಿ ಗೋಪಿ, ಖಜಾಂಚಿ ಮಂಜುನಾಥ್, ಮಾಜಿ ಅಧ್ಯಕ್ಷರಾದ ಬಾಬು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ನಾಗಾನಂದ್, ಕೆಂಪರಾಜು, ಸಾಗರ್, ಹರ್ಷ, ಚಂದ್ರಶೇಖರ್, ಪ್ರಭಾಕರ್, ನಾಗೇಶ್, ಶ್ರೀನಿವಾಸ್ ಸೇರಿದಂತೆ ರೋಟರಿ ಕ್ಲಬ್ನ ಇತರೆ ಪದಾಧಿಕಾರಿಗಳು, ಸದಸ್ಯರು ಮತ್ತು ಕುಟುಂಬಸ್ಥರು ಉಪಸ್ಥಿತರಿದ್ದರು. Good evening everyone. Friends, I take this opportunity to thank all the members of the Rotary Club of KGF for inviting me to be the installing officer for this historic 71st installation ceremony. I have the pleasure of installing Rotary Umesh as the 71st president, along with his board. This, my friends, is probably one of the oldest clubs in Bangalore and districts around Bangalore. So let me do the honors. ನೂತನ ಅಧ್ಯಕ್ಷರಾಗಿ ಈ ದಿನ ಪದಗ್ರಹಣವನ್ನು ಮಾಡಿದರು. ನೂತನ ಅಧ್ಯಕ್ಷರಾಗಿ ನಮ್ಮ ಸತೀಶ್ ಮಾಧವನ್ ಸರ್ ಅವರು ಅವರಿಗೆ ಈ ದಿನ ಪದಗ್ರಹಣ ಸಮಾರಂಭವನ್ನು ನೆರವೇರಿಸಿಕೊಟ್ಟಿದ್ದಾರೆ, ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅವರಿಗೆ, ನಮ್ಮ ಸರ್ಕಾರಿ ನೌಕರರ ಕಾರ್ಯದರ್ಶಿ ಅನಿಲ್ ಅವರಿಗೆ, ಹಾಗೆ ಇರಿ ಸರ್, ಒಂದು ನಿಮಿಷ ಹಾಗೆ ಇರಿ. ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಗೆ ಜಿಲ್ಲಾ ಹಂತದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ತಮ್ಮದೇ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಕರ ಸೇವೆಯನ್ನು ಮಾಡ್ತಾರೆ, ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ರೋಟರಿ ಸಂಸ್ಥೆಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಸೈಂಟ್ ತೆರೆಸಾ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನೇ ಕಾರ್ಯಕ್ರಮ ಆದ್ರೂ ನಾನಿದ್ದೀನಿ ಮಾಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ನಮ್ಗೆಲ್ಲ ಧೈರ್ಯ ತುಂಬಿ ನಮ್ಗೆಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿ ಆ ಪ್ಲೇಸ್ ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಆಮು ಲಕ್ಷ್ಮಣ ಸರ್ ಇದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಮನ್ನಾಥಪ್ಪ ಸರ್, ನಮ್ಮ ಖಜಾಂಚಿಗಳು ಇರ್ತಾರೆ. ಹಾಗೆ ಆರ್ಟ್ಸ್ ಸ್ಕೂಲ್ ನಲ್ಲಿ ಸಹ ನಾವು ನೋಟ್ಬುಕ್ಸ್ ಸಹ ವಿತರಣೆ ಮಾಡಿದ್ದೀವಿ. ಮತ್ತೆ ಕ್ವಶನ್ ಪೇಪರ್ SSLC ಮಕ್ಕಳಿಗೆ ಕ್ವಶನ್ ಪೇಪರ್ ಒಂದು ಬ್ಯಾಂಕ್ ಅಂತ ಹೇಳ್ಬಿಟ್ಟು ಅದು ಸಹ ಮಾಡಿದ್ದೀವಿ.
ಮತ್ತೆ ಸ್ಪಾನ್ಸರಿಂಗ್ ಫುಡ್ ಪ್ರೈಸ್ PUC ಸ್ಪೋರ್ಟ್ಸ್ ಮಾಡಿದಾಗ ಅವ್ರಿಗೆ ಫುಡ್ನ ಸಹ ನಾವು ಸ್ಪಾನ್ಸರ್ ಮಾಡಿದ್ದೇವೆ. ಮತ್ತೆ ಪೋಲಿಯೋ ಸರ್ವಿಸ್ ಅದನ್ನು ಸಹ ಮಾಡಿದ್ದೇವೆ. ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀ ಸ್ಕೂಲ್ ಯೂನಿಫಾರ್ಮ್ಸ್ ಇನ್ ರೂರಲ್ ಹೈಸ್ಕೂಲ್ ಬೇರ್ಪಂಗದಲ್ಲಿ ಸಹ ಟ್ರಯಲ್ ಮಾಡಿದ್ದೇವೆ. ಮತ್ತೆ ಕಂಡಕ್ಟಿಂಗ್ ಹಾಕಿ ಮ್ಯಾಚಸ್, ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಪೋರ್ಟ್ ಡ್ರೆಸ್, ಮತ್ತೆ ಹೆಲ್ತ್ ಬಂದಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಹ ಮಾಡಿದ್ದೇವೆ. ಮತ್ತೆ ವಿ ಹ್ಯಾವ್ ಫೆಸಿಲಿಟೇಟೆಡ್ ದ ಬೆಸ್ಟ್ ಟೀಚರ್ಸ್ ಅದನ್ನು ಸಹ ಮಾಡಿದ್ದೇವೆ. ಮತ್ತೆ ಮೊಬೈಲ್ ಹೆಲ್ತ್ ಕ್ಯಾಂಪ್ ಮತ್ತು ವರ್ಲ್ಡ್ ಮೆಡಿಟೇಷನ್ ಡೇ, ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್, ಸ್ಪಾನ್ಸರಿಂಗ್ ಆಫ್ ಫುಟ್ಬಾಲ್ ಕೋಚಿಂಗ್ ಕ್ಯಾಂಪ್ ಅಂಡ್ ಸ್ಪಾನ್ಸರಿಂಗ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಫುಟ್ಬಾಲ್ ಟೂರ್ನಮೆಂಟ್ ಅಂಡ್ ವಾಲಿಬಾಲ್ ಇನ್ನೂ ತುಂಬಾ ಸಹ ಪ್ರಾಜೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ನಾವು ಮೇಜರ್ ಆಗಿ ತಗೊಂಡು ತಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ. ಏನು 25-26 ಅಲ್ಲಿ ನಮ್ಮ ಅಧ್ಯಕ್ಷರಾದ ಬಾಬು ಸರ್ ಮತ್ತು IPP ಸರ್ ಮತ್ತೆ ನಮ್ಮ ಅಮ್ಮನವರ ನಮ್ಮ ರೋಟರಿ ಸಂಸ್ಥೆಯಿಂದ ತುಂಬಾ ಸಹ ಪ್ರಾಜೆಕ್ಟ್ ಮಾಡಿದ್ದೇವೆ. ಇದು ಹೇಳಲಿಕ್ಕೆ ತುಂಬಾ ಇಷ್ಟಪಟ್ಟಿದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 25-26 ನನಗೆ ಒಂದು ಪ್ರೆಸಿಡೆನ್ಶಿಪ್ ಕೊಟ್ಟು ಎಲ್ಲ ಒಂದು ನಮ್ಮ ಆಮಸ್ ಅವರಾಗಲಿ ನಮ್ಮ ಎಡನ್ಸರಾಗಲಿ ಹಲವಾರು ಜನ ನನಗೆ ಈ ಒಂದು ಪೋಸ್ಟ್ ಕೊಟ್ಟರು. ಆ ಕೊಟ್ಟೋದೊಂದು ಪೋಸ್ಟ್ ನಾನು ಚೆನ್ನಾಗಿ ನನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ. ಅದು ಮುಖ್ಯವಾಗಿ ಅಮ್ಮನ ಮತ್ತು ಮಂಜುನಾಥ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ಇಬ್ಬರು ಧನ್ಯವಾದಗಳು ಹೇಳ್ತಿದ್ದೀನಿ. ಅದ್ರ ಜೊತೆಗೆ ಎಲ್ಲ ಸರ್, ಉಮೇಶ್ ಮತ್ತು ರಾಮಕೃಷ್ಣ ಸರ್ ಅವರು ಸಹ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಅಂತ ಇದ್ದೀನಿ. ನಮ್ಮ ಜೊತೆಯಲ್ಲಿ ಹಗಲು ರಾತ್ರಿ ಇಟ್ಕೊಂಡು ಹಾಲ್ ರೋಟರಿ ಕ್ಲಬ್ ಮೆಂಬರ್ಸು ಸಹಾಯ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಅನ್ನದಂಥ ಧನ್ಯವಾದ ಹೇಳ್ತಾರೆ. ಥ್ಯಾಂಕ್ ಯು. ಇವತ್ತು ಇನ್ಸ್ಟಾಲೇಷನ್ಗೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ಮಾಡ್ತಾರೆ ಸತೀಶ್ ಅವರು ನಮ್ಮ ರೋಟರಿ ಕ್ಲಬ್ ಹೊಸಬ್ರೇನಲ್ಲ. ಆ್ಯಕ್ಚುಲಿ ಅವರು KGFನಲ್ಲೇ ಓದಿ ಬೆಳೆದು ಡಿಗ್ರಿ ಮಾಡಿ ಕೊಟ್ಟು ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿದ್ದಾರೆ. ಆಮೇಲೆ ನಮ್ಮ ಇತ್ತೀಚೆಗೆ ರೋಟರಿ ಗವರ್ನರ್ ಆಗಿ ಡೆಪ್ಯೂಟ್ ಆಗಿ ಈಗ ಇನ್ನೂ ದೊಡ್ಡ ಹುದ್ದೆಯಲ್ಲಿ ಆರೈಕೆಯಿದೆ. ಅದ್ರ ಬಗ್ಗೆ ಅವ್ರು ಸಿಕ್ಕ ಪರಿಚಯ ಕೊಡೋಣ. Satish Mohan is a charter member of Rotary Bangalore Rajarajeswari Nagar Central and served as District Governor of Rotary International District 3191 during the Rotary year 24-25. A Rotarian since 2004 and 2005, he has held several key leadership roles, including Club President, Assistant Governor, Zone Governor, District Secretary, District Conference Chairman, Director of Publications, Club Service, Awards and Recognition, Secretary of the Bifurcation Committee and now Chairman of the Redistricting Committee. He also ಇವರ ತಂದೆ ಅಶ್ವತ್ಥಪ್ಪ, ತಾಯಿ ಪುಷ್ಪಮ್ಮ, ಇವರ ದ್ವಿತೀಯ ಪುತ್ರನಾಗಿ ಇವರು ಜನ್ಮವನ್ನು ಪಡಿತಾರೆ. ಇವರು ವಿದ್ಯಾಭ್ಯಾಸ ಡಿಪ್ಲೊಮಾ ಇದನ್ನ ಶ್ರೀನಿವಾಸಪುರದಲ್ಲಿ ಮಾಡಿರ್ತಾರೆ. ನಂತರ ಇವರು 2018ರಲ್ಲಿ ಚಂದನ ಅವರನ್ನ ವಿವಾಹ ಆಗ್ತಾರೆ. ಇವರು ಹ್ಯಾರಿಸ್ ಅಂತಕ್ಕಂಥ ಹೆಸರಿನಲ್ಲಿ ಬಹಳಷ್ಟು ಅಂಗಡಿಗಳನ್ನ ಅಂದ್ರೆ ಆನ್ಲೈನ್ ವರ್ಕನ್ನ ಮಾಡ್ತಕ್ಕಂಥ ಮತ್ತೆ ಪುಸ್ತಕಗಳನ್ನ ಮಾರಾಟ ಮಾಡ್ತಕ್ಕಂಥ 7 ಅಂಗಡಿಗಳನ್ನ KGFನಲ್ಲಿ ಹೊಂದಿದ್ದಾರೆ. ಜೊತೆಗೆ ಅವರು KGF ತಾಲೂಕಿನಲ್ಲಿ ಯಾದವ ಸಮುದಾಯದ ಅಧ್ಯಕ್ಷರಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಅವರು ಏನು ಆನ್ಲೈನ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕ 1 ಮತ್ತೆ ಗ್ರಾಮ 1 ಮತ್ತೆ ಟೆಲಿಕಮ್ಯುನಿಕೇಶನ್ ಅಲ್ಲಿ ಇವರು ರಾಜ್ಯದ ಉತ್ತಮ ಬೆಸ್ಟ್ ರಿಟೇಲರ್ ಆಗಿ, ಸ್ಟೇಟ್ ಅಲ್ಲಿ ಬೆಸ್ಟ್ ರಿಟೇಲರ್ ಆಗಿ ಕೂಡ ಅವಾರ್ಡ್ ಅನ್ನು ತಗೊಂಡಿದ್ದಾರೆ. 2023ನಲ್ಲಿ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ ಅವರು ಹೆಲ್ತ್ ಕಾರ್ಡ್ ಏನು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನ ಏನು ಇಶ್ಯೂ ಮಾಡ್ತಾರೆ, ಅದರಲ್ಲಿ ಅವರು ರಾಜ್ಯದಲ್ಲಿ ಸ್ಟೇಟ್ ನಲ್ಲಿ ಫಸ್ಟ್ ಹೈಯೆಸ್ಟ್ ನಂಬರ್ಸ್ ಅನ್ನ ಹೆಲ್ತ್ ಕಾರ್ಡ್ಸ್ ಅನ್ನ ಇಶ್ಯೂ ಮಾಡಿ ಅವರಿಂದ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ. ಈ ರೀತಿಯಾಗಿ ಇವರು ಮತ್ತೆ CSC ಏನು ನಾಗರಿಕ ಸೇವೆಯನ್ನು ಮಾಡೋದ್ರಲ್ಲಿ, ಅದರಲ್ಲಿ ಇನ್ಶೂರೆನ್ಸ್ ಮಾಡೋದ್ರಲ್ಲೂ ಕೂಡ 2024ರಲ್ಲಿ ಪ್ರಥಮ ಸ್ಥಾನದಲ್ಲಿ ಕೂಡ ಅದರಲ್ಲೂ ಕೂಡ ಇವರು ಅವಾರ್ಡ್ ಅನ್ನ ಪಡ್ಕೊಳ್ತಾರೆ ಸ್ಟೇಟ್ ಅಲ್ಲಿ. ಸೊ ಇಷ್ಟೇ ಅಲ್ಲದೆ ಇವರು ಯಾವ್ದಾದ್ರು ಒಂದು ಅವ್ರ ಸಮುದಾಯ ಅಷ್ಟೇ ಅಲ್ಲ, ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನೇ ಅವ್ರ ಮುಂದೆ ಒಂದು ಸಮಸ್ಯೆ ಬಂದ್ರೆ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ತಕ್ಕಂಥ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಅವರು 2026-27ನೇ ಸಾಲಿನಲ್ಲಿ ಈ ಒಂದು ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಇಲ್ಲಿ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ಗೆ ತಮ್ಮ ಮುಂದೆ ಕೂತಿದ್ದಾರೆ. ಅವರ ಮುಂದಿನ ಏನು ರೋಟರಿಯಲ್ಲಿ ಮುಂದಿನ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಅವಕಾಶ ಸಿಕ್ಕಿದೆ. ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸ್ತಾ ಅವ್ರಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಜಿಲ್ಲೆಯ
ಅವರು ಸಹ ನಮ್ಮ ಜಿಲ್ಲೆಯವರಾಗಿರುವಂಥ ನಮ್ಮ DYSP ಸಾಹೇಬರು, ನಾವು ನಮ್ಮ ಮಣ್ಣಿನ ಮಗ ಅಂತ ಹೇಳ್ಬೇಕು, ಯಾಕಂದ್ರೆ ನಮ್ಮ ಡಿಸ್ಟಿಕ್ ಅಲ್ವಾ. ಅದರಿಂದ ನಮ್ಮ ಲಕ್ಷ್ಮಯ್ಯ ಸಾಹೇಬ್ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾಮಧೇನು ಡಿಸ್ಟ್ರಿಕ್ಟ್ ಡೈರೆಕ್ಟರ್ ನಮಗೆ ಆ ರೋಟರಿಯಲ್ಲಿ, ನಮ್ಮ ರೋಟರಿಯಲ್ಲಿ ನಮ್ಗೆ ಆಲದ ಮರ ಅಂತ ಹೇಳ್ತೀವಿ, ಆಮೂಲ್ ಲಕ್ಷ್ಮಣರು ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತವನ್ನ ಗುರುತಿಸಿ ಸುಮಾರು ನಮ್ಮ ಒಂದು KGF ಜಿಲ್ಲೆಯಲ್ಲಿ 350 ಜನ ಯಾರು ನಮ್ಮ ಇಲಾಖೆಯಿಂದ ಅಂತವನ್ನ ಒಂದು ಪಟ್ಟಿ ಮಾಡಿ ಅವ್ರಿಗೆ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಅವರ ಒಂದು ಬೇಕು ಬೇಡಗಳು, ನಮ್ಮ ಇಲಾಖೆಯಿಂದ ಏನಾದರೂ ಅವ್ರಿಗೆ ಸಹಕಾರ ಮತ್ತೆ ಅವರ ಒಂದು ಜೀವನ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಿನಿಮಮ್ ನಮ್ಮ ಕೈಲಾದಷ್ಟನ್ನು ಇಲಾಖೆ ವತಿಯಿಂದ ಮಾಡ್ತಾ ಇದ್ವಿ. ಆ ಒಂದು ಕಾನ್ಸೆಪ್ಟು ನಮ್ಮ ರೋಟರಿ ಕ್ಲಬ್ ಈಗ ಲಕ್ಷ್ಮಣ ಸರ್ ಹೇಳಿದರು, ಸುಮಾರು ಒಂದು ಕಾಮಧೇನು ಒಂದು ಯೋಜನೆ, ಯಾರಲ್ಲಿ ಯೋಜನೆ ಶೈಕ್ಷಣಿಕ ಮಕ್ಕಳಿಗೆ ಮತ್ತೆ ಎಲ್ಲ ಕಾಮಧೇನು ಒಂದು ಯೋಜನೆ, ಸುಮಾರು ಯೋಜನೆಗಳನ್ನ ಜಾರಿ ಮಾಡ್ತಾ ಇದ್ದೀರಿ. ಅತ್ಯಂತ ಇದೊಂದು ಮಹತ್ವದ ವಿಷಯ. ತಾವೆಲ್ಲರೂ ಕಾಮಧೇನದಲ್ಲಿ ಎಲ್ಲ ವಿಡೋಸ್ಗೆ, ಯಾವ ಇಲ್ಲದವ್ರಿಗೆ, ಬಿಲೋ ಪಾವರ್ಟಿ ಇದ್ದವ್ರಿಗೆ, ಮತ್ತೆ BPL ಕಾರ್ಡ್, ಮತ್ತೆ ಅದನ್ನು ಗುರುತಿಸಿ ಅಂಥವ್ರಿಗೆ ಒಂದು ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ತು. ಮತ್ತೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ರೀತಿ ಕೂಡ ನಾವು ಈ ಒಂದು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಮಂಡಳಿಯವರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಒಂದು ಕ್ಲಬ್ಗೆ ಮತ್ತು ನಮ್ಮ KGF ಜನತೆಗೆ ಒಳ್ಳೇದು ಮಾಡಿ ನಿಮ್ಮ ಹೆಸರು ಮುಂದೇನೋ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಬೆಳೆಯಲಿ, ಮತ್ತು ಈ ಸಂಸ್ಥೆಯಿಂದ ಸುಮಾರು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹಸು ಕೊಡ್ತಕ್ಕಂತಹ ಕಾರ್ಯಕ್ರಮ ಸುಮಾರು 100 ಜನಕ್ಕೆ ಒಂದು ಯೋಜನೆ ಮಾಡಿದರೆ ಬಹಳ ಅತ್ಯುತ್ತಮವಾದಂತಹ ಒಂದು ಉಚಿತವಾಗಿ ಗುರುತಿಸಿ ಕೊಡ್ತಕ್ಕಂಥ ಬಹಳ ಖುಷಿ ಆಯಿತು. ಯಾಕಂದರೆ ಈ ಒಂದು ಹಸು ಕೊಡಿಸಿದ್ರೆ ಆ ಹಸು ಮೇಲೆ ಒಂದು ಕುಟುಂಬ ಬೆಳೀತದೆ, ಕುಟುಂಬ ಒಂದು ನಡೀತದೆ, ಸ್ವಾವಲಂಬಿಯಾಗಿ ಬದುಕಕ್ಕೆ ಒಂದು ಅವಕಾಶ ಆಗ್ತದೆ, ಸಮಾಜದಲ್ಲಿ ಅವರನ್ನು ಒಂದು ಧೈರ್ಯವಾಗಿ ಬದುಕತಕ್ಕಂಥ ಒಂದು ಶಕ್ತಿ ಬರ್ತದೆ. ಅಂತ ಒಂದು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಮ್ಮ ರೋಟರಿ ಕ್ಲಬ್ KGF ಯಶಸ್ವಿಯಾಗಿ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಮುಳುಬಾಗಿಲು, ಕೋಲಾರ ಮತ್ತು ಬಂಗಾರಪೇಟೆ ಎಲ್ಲ ಕಡೆಯಿಂದ ನಮ್ಮ ಕ್ಲಬ್ ಒಂದು ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಬಂದಿದ್ದೀವಿ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಿಮ್ಮ ಒಂದು ಜೊತೆಗೆ ಒಂದು ನೋಡಿ ನಿಮ್ಮ ಒಂದು ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಮಾಡಿದ್ದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಬ್ರಿಟಿಷ್ ಅಧಿಕಾರಿಗಳ ಛಾಯಾಚಿತ್ರ ಜೊತೆಗೆ ಜವಾಬ್ದಾರಿಯುತ KGFನ ಎಲ್ಲ ರೋಟರಿ ಬಂಧುಗಳಿಗೆ ಸ್ವಾಗತ ಅಂತ ರೋಟರಿ ಕ್ಲಬ್ KGF ಈ ಒಂದು ಸಂಸ್ಥೆ ಸರಿಸುಮಾರು 71 ವರ್ಷಗಳ ಹಿಂದೆ ಜಿಲ್ಲೆಯಲ್ಲೇ ಹಳೆಯದಾದಂಥ ಒಂದು ಸಂಸ್ಥೆನ ಹುಟ್ಟುಹಾಕಿ ಈ ತನಕ ಬಹಳ ಅಚ್ಚುಕಟ್ಟಾಗಿ ಗೌರವವಾಗಿ ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿ ನಡೆಸ್ಕೊಂಬಂತ ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಅಧ್ಯಕ್ಷರು ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ತಾ ಮತ್ತು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಈ ಒಂದು ಇನ್ಸ್ಟಾಲೇಷನ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿರಿಯರು ಮತ್ತು ಸಂಸ್ಥೆಯ ಮುಖ್ಯಸ್ಥರಾದ PDG ಆದಂಥ ಗೌರವಾನ್ವಿತ ರೋಟರಿ ಸತೀಶ್ ಮಾನವ್ ಸರ್ ಅವರು, ಹಾಗೆ ಮುಖ್ಯ ಅತಿಥಿಗಳು ಮತ್ತು ಹಿರಿಯ DYSP ಅಧಿಕಾರಿ ಅಂತ ಲಕ್ಷ್ಮಯ್ಯ ಸರ್ ಅವರು, ನಾರಾಯಣ ಸ್ವಾಮಿ ಸರ್ ಅವರು, ಹರೀಶ್ ಕುಮಾರ್ ಅವರು, ರಾಜ್ಕುಮಾರ್ ಸರ್ ಅವರು, ಲಕ್ಷ್ಮೀನಾರಾಯಣ ಸರ್ ಅವರು, ರಾಮಚಂದ್ರ ಸರ್ ಅವರು, ಹಾಗೆ ಈ ಹಿಂದೆ ಇದ್ದಂಥ ಅಧ್ಯಕ್ಷರಾದ ಬಾಬು ಸರ್ ಅವರು, ಉಮೇಶ್ ಅವರು ಕಾರ್ಯದರ್ಶಿಗಳು, ಈಗ ನೂತನವಾಗಿ ಮತ್ತು ನಾವೆಲ್ಲರೂ ಕೂಡ ಬಂದು ಅವರಿಗೆ ಶುಭ ಕೋರಲಿಕ್ಕೆ ಕಾತರದಿದ್ದೀರಿ. ನೂತನವಾದಂತಹ ಗೌರವದ ಅಧ್ಯಕ್ಷರಾದಂಥ 2026-27 ಅವಧಿಯ ಉಮೇಶ್ ಅವರು, ಹಾಗೆ ಕಾರ್ಯದರ್ಶಿಗಳಾದ ಗೋಪಿನಾಥ್ ಅವರು, ಹಾಗೆ ಹೊಸದಾದಂಥ ಎಲ್ಲ ಅಧ್ಯಕ್ಷರ ಆದಿಯಾಗಿ ನಿರ್ದೇಶಕರಿಗೆ ಸಂದರ್ಭದಲ್ಲಿ ಶುಭ ಕೋರ್ತಾ ಸೇವೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ದಿನನಿತ್ಯ ನಾವು ಮಾಡ್ತಾ ಇರ್ತೀವಿ. ಸೇವೆ ಮನೋಭಾವದಿಂದ ಇರ್ತಕ್ಕಂಥವರು ಇಲ್ಲಿ ಬಂದಿದ್ದೀವಿ. ಖಾಸಗಿಯಾಗಿ ನಾವು ವೈಯಕ್ತಿಕವಾಗಿ ಸೇವೆ ಮಾಡೋದಾದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಾವು ಪಾಲುದಾರರಾಗಿದ್ದೀವಿ. ನಾವು ಕೂಡ ಅದರ ನಿರ್ದೇಶಕರು ಅಥವಾ ಸದಸ್ಯರಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಸೇವಾ ಮನೋಭಾವ ಇಟ್ಕೊಂಡು ಯಾವುದೇ ಸ್ವಾರ್ಥ ಇದ್ದು
ಅವೆಲ್ಲೂ ಕೂಡ ಮಾನವೀಯ ಸಂಬಂಧಗಳು, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಮ್ಮ ಕೈಲಾದಷ್ಟು ಕೂಡ ಒಂದು ಸಾಮಾಜಿಕ ಕಳಕಳಿಯಿಂದ ಕೇವಲ ಆರೋಗ್ಯ ಶಿಕ್ಷಣ ಸೇವೆ ಅಲ್ಲ, ನಾಗರಿಕ ಜವಾಬ್ದಾರಿಗಳ ಹೊತ್ತಂತ ನಾವು ನಮ್ಗೆ ಸಿಕ್ಕಂತ ಅವಕಾಶ ಯಾವುದೇ ಕ್ಷೇತ್ರದಲ್ಲಿ ಅದು ಚಿಕ್ಕದಾಗಿರಲಿ ದೊಡ್ಡದಾಗಲಿ ಸೇವೆಗೆ ಬೆಲೆ ಕಟ್ಟಲಾಗುವಂಥ ಒಂದು ಕಾರ್ಯ, ಅದನ್ನು ತಾವೆಲ್ಲರೂ ಕೂಡ ನಮ್ಮ ಬದುಕನ್ನು ತೋರಿಸ್ಕೊಂಡಿರ್ತೀವಿ. ಆದರೆ ಇಂಥದ್ದೊಂದು ವೇದಿಕೆ ಸಿಕ್ಕಾಗ ನಮಗರಿಗಂತೆ ಒಬ್ಬ ಗಣ್ಯಮಾನ್ಯರನ್ನ ಅಥವಾ ಹಲವಾರು ಸಾಧಕರ ಸಂಪರ್ಕ ಸಿಗ್ತದೆ, ಜೊತೆಗೆ ಒಂದು ನಾಯಕತ್ವ ಗುಣಗಳು ಕೂಡ ಬೆಳೆಸ್ಕೊಳ್ಳಿಕ್ಕೆ ಬಹಳ ಅತ್ಯುತ್ತಮ ಅಂತ ಒಂದು ವೇದಿಕೆ. ಅಂತ ವೇದಿಕೆಯಲ್ಲಿ ಹೊಸದಾಗಿ ನೂತನವಾಗಿ ಇವತ್ತು ನಿರ್ದೇಶಕರು ಇಲ್ಲಿ ತೋರಿಸ್ಕೊಂಡಿದ್ರು. ಅವ್ರಿಗೆಲ್ಲರೂ ಕೂಡ ಮತ್ತೊಂದು ಶುಭ ಆಗ್ತದೆ. ಇವತ್ತೇನು ನಡೆದಿದೆ ಜಿಲ್ಲೆಯಲ್ಲಿ ಅನೇಕ ಪದಕಗಳ ಸಮಾರಂಭ ನಡೆದಿರ್ಬೋದು, ಆದರೆ ಇಷ್ಟು ಜನಸಂಖ್ಯೆಯಲ್ಲಿ ಇಷ್ಟು ಜವಾಬ್ದಾರಿಯುತವಾದ ಒಂದು ಜನ ಬಂದಿರ್ತಕ್ಕಂಥದ್ದು ನಾನಂತೂ ಬಹಳ ಹರ್ಷ ವ್ಯಕ್ತಪಡಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಕಾಳಜಿ, ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸೋದರಿತವಾದ ಉಮೇಶ್ ಅವರು ಮತ್ತು ಗೋಪಿ ಅವರು ಇರಲಿ, ಅವರ ಮೂಲಕ ಇನ್ನಷ್ಟು ಸೇವೆ KGF ತೋರಿಸಬೇಕಾಗಬೇಕು. ನಾನು ಕೂಡ ಅಸಿಸ್ಟೆಂಟ್ ಗವರ್ನರ್ 2026-27 ಅವಧಿಯಲ್ಲಿ ಏನು KGF ಕ್ಲಬ್ಗೆ ನಾನು ಆಯ್ಕೆ ಮಾಡಿದರೆ, ನಾನು ನನಗೂ ಇರ್ತಕ್ಕಂಥ ಒಂದು ಜವಾಬ್ದಾರಿ ಮೀರಿ ನಾನು ನನ್ನ ಜೊತೆ ಕೆಲಸ ಮಾಡ್ತೇನೆ, ಕೈ ಜೋಡಿಸ್ತೇನೆ. ಒಟ್ಟಾರೆಯಲ್ಲಿ ಈ 2026-27 KGF ಕ್ಲಬ್ನ ಒಂದು ಮಾದರಿ ಕ್ಲಬ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ಅತ್ಯುತ್ತಮವಾದ ಸೇವೆ, ಹೆಚ್ಚು ಪ್ರಶಸ್ತಿಗಳು ಪಡೆಯುವುದಾಗಲಿ ಅಂತ ಆಶಿಸ್ತಾ ಮತ್ತೊಂದು ಎಲ್ಲ ಬಂದಂಥ ನನ್ನ ಗೌರವ ಅಡ್ಡ ಮುಂದೆ ಹೋದವರಿಗೆ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಎಲ್ಲರಿಗೂ ಶುಭವಾಗಿ ನಮಸ್ಕಾರ. ಅದೊಂದು ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಆಗಿ ಅದು ಲೇಟರ್ ಆನ್ ಒಂದು ಸರ್ವಿಸ್ ಆರ್ಗನೈಸೇಷನ್ ಆಗಿ ಚೇಂಜ್ ಆಯಿತು. ಸೊ ನಾನೇನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಸರ್ವಿಸ್ ಅಂತ ಬಂದಾಗ ನಮ್ಮ ಆಬ್ಲಿಗೇಷನ್ ಟು ಸೊಸೈಟಿನ ನಾವು ಮಾಡ್ತೀವಿ ಅಲ್ವಾ. ಇಟ್ ಇಸ್ ಅನ್ ಆಬ್ಲಿಗೇಷನ್ ಟು ಸೊಸೈಟಿ. ದೇವರು ನಮ್ಗೆ ಏನಾದರೂ ಒಂದು ಒಳ್ಳೆ ಒಂದು ಇದನ್ನ ಒಂದು ಜೀವನ ಮಾಡಕ್ಕೆ ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ಸೊ ವಿ ಆರ್ ಆಲ್ಸೋ ಏಬಲ್ ಟು ಡೂ ಸಮಥಿಂಗ್ ಫಾರ್ ಸಂಬಡಿ ಎಲ್ಸ್. ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಪೀಪಲ್ ಇನ್ ಸೊಸೈಟಿ. ಸೊ ದಟ್ಸ್ ಬೇಸಿಕಲಿ ದ ಐಡಿಯಾ. But what I want to tell you all is that Rotary has got a lot of privileges. ಈ ಪ್ರಿವಿಲೇಜಸ್ ಹೆಂಗಂದ್ರೆ ಆ ರೋಟರಿನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ರೋಟರಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ಪ್ರೋಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಎವ್ರಿಥಿಂಗ್. ಅಂದ್ರೆ ಬರೀ ಸೇವೆ ಮಾಡಬೇಕು ಅಂದ್ರೆ ನಿಮ್ಮ ಕ್ಲಬ್ ಒಂದು ಇದನ್ನು ನೀವು ಇಟ್ಬಿಟ್ರೆ, ಔಟ್ಸೈಡ್ ಆಫ್ ದಟ್ 200 ಕಂಟ್ರೀಸ್ ಅಲ್ಲಿ 46,000 ಕ್ಲಬ್ಸ್ ಅಕ್ರಾಸ್ ದ ವರ್ಲ್ಡ್, ಇದೆಲ್ಲ ಇದ್ದಾಗ ಆ ಒಂದು ರೋಟರಿ ಎಕ್ಸ್ಪೀರಿಯನ್ಸ್ ಯು ಆಲ್ ಹ್ಯಾವ್ ಟು ಸ್ಟ್ರೈವ್ ಫಾರ್, ಅಂದ್ರೆ ಯು ಹ್ಯಾವ್ ಟು ಮೇಕ್ ಅನ್ ಎಫರ್ಟ್ ಅಂತ ನಾನು ಹೇಳ್ತಾ ಇರೋದು. ಆ ಒಂದು ಸ್ಮಾಲ್ ಎಕ್ಸಾಂಪಲ್, ನಮ್ಮ ಪಾಸ್ ಡಿಸ್ಟ್ರಿಕ್ಟ್ ಅವರು ಶ್ರೀನಿವಾಸ ಅವರು ಇದ್ದಾರೆ, ಸುಮಾರು ಜನಕ್ಕೆ ಅವರೆಲ್ಲ ಗೊತ್ತಿರೋರೆ, ಅವರು ಈ ಕ್ಲಬ್ಬಲ್ಲಿ ಸುಮಾರು ಸ್ನೇಹಿತರಿದ್ದಾರೆ. ಅವರು ಆಫ್ರಿಕಾಗೆ ಹೋದಾಗ ಒಂದ್ಸತಿ he was going from one country to another country. So when he went there, he was going to attend a meeting and only for 2 days. So somebody told him that road border ಇದೆ, ಅಂದ್ರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗೋದಕ್ಕೆ ಒಂದು ರೋಡ್ ಬಾರ್ಡರ್ ಇದೆ, ಅದನ್ನ ನೀವು ಕ್ರಾಸ್ ಮಾಡ್ಕೊಂಡು ಹೋದ್ರೆ ನೀವು ಮೀಟಿಂಗ್ ಮುಗಿಸ್ಕೊಂಡು ಬರ್ಬೋದು. ನೀವು ಅಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ವೀಸಾನ ಇಶ್ಯೂ ಮಾಡ್ತಾರೆ, ನೀವು ಯು ಫಿನಿಶ್ ದಟ್ ಅಂಡ್ ಯು ಕ್ಯಾನ್ ಕಮ್ ಬ್ಯಾಕ್ ಅಂತ. ಸೊ ಹಿ ವೆಂಟ್ ಫಾರ್ ದ ಮೀಟಿಂಗ್. ಅಲ್ಲಿ ಹೋದಾಗ ಬಾರ್ಡರ್ ಚೆಕ್ ಪೋಸ್ಟ್ ಹೋದಾಗ they told him that you have been misinformed, you have to go back to your country, apply for a visa and only then you can visit this country. So he was very disappointed because it was a very important business meeting. Tirga India ಒಂದು visa ತಗೊಂಡು he has to go back ಅಂದ್ರೆ it is impossible, very difficult for him, and the people are waiting to meet him. So he was sitting there, he didn't know what to do. ಆಗ ಒಂದು ಸೀನಿಯರ್ ಆಫೀಸರ್, ಆ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ಸೀನಿಯರ್ ಆಫೀಸರು ಇದೊಳಗೆ ಅಂದ್ರೆ ಆಫೀಸ್ ಬಂದಾಗ he just went into his cabin. 2 minutes after he came out and he said that, are you a Rotarian ಅಂತ ಕೇಳಿದ್ರು. ಸೊ ಅದು ಇವರು ಲೇಬಲ್ ಪಿನ್ ಹಾಕಿದ್ರು, ನಿಮ್ಗೆಲ್ಲರೂ ಇವತ್ತು ಪಿನ್ ಹಾಕ್ಸಿದ್ವಿ, ನಾವು ಹೊಸ ಮೆಂಬರ್ಸ್ ಎಲ್ಲ ಒಂದು ಪಿನ್ ಹಾಕ್ಸಿದೀವಿ. ಆ ಒಂದು ಪಿನ್ ಅನ್ನು ನೋಡ್ಬಿಟ್ಟು ಆರ್ ಯು ರೊಟೇರಿಯನ್ ಅಂತ ಕೇಳಿದ್ರು. ಎಸ್ ಅಂತ ಹೇಳಿದ ತಕ್ಷಣ ಒಳಗೆ ಬಂದು ಮಾತಾಡೋಣ ಅಂತ ಒಳಗೆ ಕರ್ಕೊಂಡು ಹೋಗಿ ಗೇವ್ ಕಾಫಿ, asked him about Rotary, ಎಲ್ಲಿಂದ ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ, why are you sitting here, ಎಲ್ಲ ಕೇಳ್ಬಿಟ್ಟು he said very simply, he said, this is, I have never done this before, I don't think anybody has done this before, but I am going to let you into my country for 2 days on my personal risk.
ಫ್ರೆಂಡ್ಸ್, ಇಂಡಿಯನ್ ಪಾಸ್ಪೋರ್ಟ್ ಮಾಡಕ್ ಆಗದೆ ಆ ಕೆಲಸನ ಒಂದು ರೋಟರಿ ಪಿನ್ ಮಾಡ್ತು ಅನ್ನೋದು ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ದ ಪ್ರಿವಿಲೇಜಸ್ ಆಫ್ ರೋಟರಿ ಅಂತ ನಾನು ಹೇಳ್ತಾ ಇರೋದು. ಸೊ ಪ್ರಿವಿಲೇಜಸ್ ನ ಎಂಜಾಯ್ ಮಾಡಬೇಕು ಅಂದ್ರೆ ಯು ರಿಯಲಿ ಹ್ಯಾವ್ ಟು ಗೋ ಔಟ್, ಯು ರಿಯಲಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ರೋಟರಿ, ಯು ಹ್ಯಾವ್ ಟು ಕಮ್, ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ಈವೆಂಟ್ಸ್, ಡಿಸ್ಟ್ರಿಕ್ಟ್ ಕಾನ್ಫರೆನ್ಸಸ್ ಅಟೆಂಡ್ ಮಾಡಿ, ಕನ್ವೆನ್ಷನ್ಸ್ ಅಟೆಂಡ್ ಮಾಡಿ. ಇದರಲ್ಲಿ ನಿಮ್ಮ ರೋಟರಿಯ ಇಂಟರ್ನ್ಯಾಷನಾಲಿಟಿ ಏನು ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ದ ಸೆಕೆಂಡ್ ಥಿಂಗ್ ಇಸ್ ದಟ್ ಹೌ ಎಲ್ಸ್ ರೋಟರಿಯಿಂದ ಬೇರೆ ಏನು ನಮ್ಮ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ನಾನಲ್ಲಿ. ಈಗ ರೋಟರಿಯಲ್ಲಿ ಒಂದು ಲಾಸ್ಟ್ ಒಂದು 1 year ಬ್ಯಾಕ್, ಅಲ್ಲ 1 year ಅಲ್ಲ, 2 years ago, ಐ ಥಿಂಕ್ ಬಿಫೋರ್ ಐ ಬಿಕೇಮ್ ಸೊ ನಾನು ನಮ್ಮ ಕರೆಕ್ಟ್ RID ನಾಗೇಶ್ ಅವರು ಮತ್ತೆ ಇನ್ನೊಬ್ರು ರೊಟೇರಿಯನ್ಸ್ we were visiting Tirupati for a project. It so happened that when we were going near Chittoor, we had breakfast in Mulbagal. Mulbagalಲ್ಲಿ ಯಾರೋ ರೊಟೇರಿಯನ್ಸ್ ನಮಗೆ ಬೆಳಗ್ಗೆ ನಮ್ಮ ಮುಲ್ಬಾಗಲ್ ದೋಸೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಸಿ ನಮ್ಮನ್ನ ತಿರುಪತಿ ಕಡೆ ಕಳಿಸಿದ್ರು. ಅಲ್ಲೇನೋ ಒಂದು ಪ್ರಾಜೆಕ್ಟ್ ಇತ್ತು ನಮ್ಮದು. ಸೊ ಇಟ್ ವಾಸ್ ಕ್ವೈಟ್ ಅರ್ಲಿ ಇನ್ ದ ಮಾರ್ನಿಂಗ್. ಹೋಗ್ತಾ ಇರುವಾಗ ನಾಗೇಶ್ ಅವರಿಗೆ ಒಂದು ಫೋನ್ ಬಂತು. ವಿ ಆರ್ ಆಲ್ ಟ್ರಾವೆಲಿಂಗ್ ಟುಗೆದರ್. ಸೊ ಆ ಫೋನ್ ಬಂದಾಗ ಇಷ್ಟೇ ಇನ್ಫಾರ್ಮೇಶನ್ ಬಂದಿದ್ದು, ನಮ್ಮ ಮಹಾರಾಷ್ಟ್ರದಿಂದ ಒಂದು 15 ಜನ ಒಂದು ಫ್ಯಾಮಿಲಿ ಗ್ರೂಪ್ ಅವರೆಲ್ಲರೂ ಟ್ರೈನಲ್ಲಿ ಬಂದರು. ಅದರಲ್ಲಿ ಒಂದು 72-year-old ಲೇಡಿ ಇಸ್ ಮಿಸ್ಸಿಂಗ್. ವಿ ಡೋಂಟ್ ನೋ ಹೌ ಟು ಫೈಂಡ್ ಹರ್. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನಮಗೆ. ವಿ ಡೋಂಟ್ ನೋ ಹೌ ಟು ಫೈಂಡ್ ಹರ್. ಅವಾಗ ಲಾಸ್ಟ್ ಅವ್ರನ್ನ ನೋಡಿರೋರು ದೇವ್ ಸೀನ್ ಹರ್ ಅಟ್ ಅಬೌಟ್ 3:30 or 4 o'clock ಏನೋ ನೋಡಿದ್ದಾರೆ. ಬಾತ್ರೂಮ್ ಹೋದಾಗ ಅವ್ರು ಮಲಗಿದ್ರು ಬರ್ತಾರೆ.